ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಏಷ್ಯಾದ ಬೆಳಕು, ಭರತಖಂಡದ ಜ್ಞಾನ ದೀವಿಗೆ, ಜಗತ್ತಿಗೆ ತನ್ನ ಆಧ್ಯಾತ್ಮಿಕ ವಿಚಾರಧಾರೆಗಳ ಮೂಲಕ ಬೆಳಕನ್ನಿತ್ತ ಮಹಾಜ್ಯೋತಿ ಗೌತಮ ಬುದ್ಧನ ಬಗ್ಗೆ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳತಕ್ಕಂಥದ್ದು ಅತ್ಯವಶ್ಯನೀಯವಾಗಿದೆ. ಗೌತಮ ಬುದ್ಧರು ಮೊದಲು ಸಿದ್ಧಾರ್ಥ ಎಂಬ ನಾಮಧೇಯದೊಂದಿಗೆ ಕ್ರಿಸ್ತಪೂರ್ವ 563ರಲ್ಲಿ ಲುಂಬಿನಿ ವನದಲ್ಲಿ ಜನಿಸ್ತಾರೆ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಸಿದ್ಧಾರ್ಥ ಜನಿಸಿದ್ದು ಒಂದು ಶ್ರೇಷ್ಠ ಕ್ಷತ್ರಿಯ ಕುಲದಲ್ಲಿ. ಶುದ್ಧೋಧನ ಸಿದ್ಧಾರ್ಥನ ಜನನದ ನಂತರ ಇಡೀ ರಾಜ್ಯಾದ್ಯಂತ ಹಬ್ಬದ ಒಂದು ವಾತಾವರಣವನ್ನು ಏರ್ಪಡಿಸ್ತಾನೆ. ತನ್ನ ಮಗನ ಭವಿಷ್ಯವನ್ನು ತಿಳಿದುಕೊಳ್ಳತಕ್ಕಂಥ ಕುತೂಹಲದಿಂದ ಒಬ್ಬ ವೃದ್ಧ ಜ್ಯೋತಿಷಿಯನ್ನ ಕರೆದುಕೊಂಡು ಬರ್ತಾನೆ. ಮಗುವನ್ನ ನೋಡಿದಂತ ಜ್ಯೋತಿಷಿ ಮೊದಲು ನಗಲಿಕ್ಕೆ ಪ್ರಾರಂಭಿಸ್ತಾನೆ, ನಂತರ ಹಳ್ಳಿಕ್ಕೆ ಪ್ರಾರಂಭಿಸ್ತಾನೆ. ಇದನ್ನು ಕಂಡಂತ ಶುದ್ಧೋಧನಿಗೆ ಮನಸ್ಸಿನಲ್ಲಿ ವ್ಯಾಕುಲತೆ ಉಂಟಾಗತ್ತೆ. ಏಕೆ ಹೀಗೆ ಈ ಜ್ಯೋತಿಷಿಗಳು ಮಾಡ್ತಾ ಇದ್ದಾರೆ ಅಂತ. ಆಗ ಆ ಜ್ಯೋತಿಷಿಗಳನ್ನ ಕೇಳಿದಾಗ ಆ ಜ್ಯೋತಿಷಿಗಳು ಹೇಳ್ತಾರೆ, ನಾನು ಮೊದಲು ನಕ್ಕಿದ್ದೆ ಏಕೆಂದ್ರೆ ಈ ಮಗುವಿನ ಭವಿಷ್ಯವನ್ನ ನೋಡಿ, ಈ ಮಗು ಮುಂದೊಂದು ದಿನ ಜಗತ್ತನ್ನ ಗೆಲ್ತಕ್ಕಂಥ ರಾಜನಾಗ್ತಾನೆ, ಇಲ್ಲ ಜಗತ್ತನ್ನ ತನ್ನ ಆಧ್ಯಾತ್ಮಿಕತೆ ಜ್ಞಾನದಿಂದ ಗೆಲ್ತಕ್ಕಂಥ ಮಹಾ ಸನ್ಯಾಸಿ ಆಗ್ತಾನೆ. ಅದಕ್ಕೋಸ್ಕರ ನಕ್ಕೆ ನಾನು ಹತ್ತಿದ್ದೆ, ಏಕೆಂದ್ರೆ ಅದನ್ನು ನೋಡ್ಲಿಕ್ಕೆ ನಾನು ಇರೋದಿಲ್ವಲ್ಲ ಅನ್ನೋ ಒಂದು ಕಾರಣದಿಂದ ನಾನು ಹತ್ತಿದ್ದಾಗಿ ಆ ಜ್ಯೋತಿಷಿ ತಿಳಿಸ್ತಾನೆ. ಈ ಜ್ಯೋತಿಷ್ಯ ಮಾತುಗಳನ್ನ ಕೇಳಿದಂತಹ ಶುದ್ಧೋಧನಿಗೆ ಅನಿಸುತ್ತೆ, ನನ್ನ ಮಗ ರಾಜನೇ ಆಗ್ಬೇಕು, ಜಗತ್ತನ್ನ ಗೆಲ್ಲುವಂತ ರಾಜನಾಗ್ಬೇಕು, ಅವನು ಯಾವುದೇ ಕಾರಣಕ್ಕೂ ಸನ್ಯಾಸಿ ಆಗಬಾರ್ದು ಅಂತಕ್ಕಂತಹ ಒಂದು ಮನೋಭಾವ ಅವನ ಮನಸ್ಸಿನಲ್ಲಿ ಉಂಟಾಗುತ್ತೆ. ಅದಕ್ಕೋಸ್ಕರ ಅವನು ಆ ಮಗುವನ್ನು ಅತ್ಯಂತ ಸುಖದ ಒಂದು ಸುಪ್ಪತ್ತಿಗೆಯಲ್ಲಿ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು 3 ಕಾಲಗಳಿಗೆ ಹೊಂದಿಕೊಳ್ಳುವಂಥ 3 ರೀತಿಯ ಅರಮನೆಗಳನ್ನ, ಚಳಿಗಾಲ, ಮಳೆಗಾಲ ಮತ್ತು ಬೇಸಿಗೆ ಕಾಲಕ್ಕೆ ಬೇರೆ ಬೇರೆ ರೀತಿಯಾದಂಥ ಅರಮನೆಗಳನ್ನ ನಿರ್ಮಾಣ ಮಾಡಿ ಅದರಲ್ಲಿ ಆ ಮಗುವನ್ನ ಬೆಳೆಸ್ತಾನೆ. ಅವನಿಗೆ ಕಷ್ಟ ಅನ್ನೋದೇ ಗೊತ್ತಾಗದ ರೀತಿಯಲ್ಲಿ ಬೆಳೆಸ್ತಾನೆ. ಮತ್ತೆ ಅವನ ವಯಸ್ಸಿಗೆ ಬರ್ತಾ ಇದ್ದಂಗೆ ಯಶೋಧರೆ ಅಂತಕ್ಕಂತಹ ಸುಂದರ ಕನ್ಯೆಯೊಂದಿಗೆ ಆ ಸಿದ್ಧಾರ್ಥನ ವಿವಾಹವನ್ನ ಕೂಡ ಮಾಡ್ತಾನೆ. ಶುದ್ಧೋಧನ ತನಗೆ ವಯಸ್ಸಾಗುತ್ತಿರುವಂಥದ್ದನ್ನ ಅರಿತುಕೊಂಡ ಮೇಲೆ ತನ್ನ ಮಗ ಸಿದ್ಧಾರ್ಥನೇ ಮುಂದಿನ ಈ ರಾಜ್ಯವನ್ನ ಆಡಳಿತವನ್ನ ಮಾಡಬೇಕಾಗಿರ್ತಕ್ಕಂಥ ಅವನಿಗೆ ನಾನು ಬಾಹ್ಯ ಜಗತ್ತಿನ ಜ್ಞಾನವಿಲ್ಲದಂತೆ ಬೆಳೆಸಿದ್ದೇನೆ, ಅವನಿಗೆ ಬಾಹ್ಯ ಜಗತ್ತಿನ ಜ್ಞಾನದ ಅವಶ್ಯಕತೆ ಇದೆ ಎಂದು ತಿಳಿದುಕೊಂಡಂತ ಅವನು ತನ್ನ ಸಾರಥಿಯಾಗಿರ್ತಕ್ಕಂಥ ಚನ್ನನೊಂದಿಗೆ ನಗರ ಸಂಚಾರಕ್ಕೆ ಕಳಿಸ್ಕೊಡ್ತಾನೆ. ಆಗ ಚನ್ನನೊಂದಿಗೆ ಗೌತಮ ಬುದ್ಧನು ತೆಳೆದಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮುದುಕನನ್ನ ಕಾಣ್ತಾನೆ. ಚನ್ನನನ್ನ ಕೇಳ್ತಾನೆ, ಅವನು ಏಕೆ ಈ ರೀತಿಯಾಗಿದ್ದಾನೆ ಅಂತ. ಅವನಿಗೆ ವಯಸ್ಸಾಗಿದೆ, ಪ್ರತಿಯೊಬ್ಬರಿಗೂ ಕೂಡ ವಯಸ್ಸಾದ ಮೇಲೆ ಅವನ ದೇಹ ಈ ರೀತಿಯಾಗಿ ಕೃಶವಾಗತ್ತೆ ಅಂತ ತಿಳಿಸ್ಕೊಡ್ತಾನೆ. ಹಾಗೆ ಒಬ್ಬ ರೋಗಿಯನ್ನ ಕಾಣ್ತಾನೆ, ಒಂದು ಸಾವನ್ನ ಕಾಣ್ತಾನೆ. ಅವುಗಳಲ್ಲಿರ್ತಕ್ಕಂಥ ನೋವನ್ನ ಕಂಡು ಅವನ ಮನಸ್ಸು ಮರುಗ್ತದೆ. ಹಾಗೆ ಒಂದು ಮರದ ಬಳಿ ಕುಳಿತಿದ್ದಂಥ ಒಬ್ಬ ಸನ್ಯಾಸಿಯನ್ನ ಸಿದ್ಧಾರ್ಥ ಗಮನಿಸ್ತಾನೆ. ಆಗ ಆ ಸನ್ಯಾಸಿಯಲ್ಲಿರ್ತಕ್ಕಂತಹ ಒಂದು ಆತ್ಮ ಸಂತೋಷವನ್ನ ಕಂಡು ತಾನೂ ಕೂಡ ಈ ರೀತಿಯಾಗಿ ಸನ್ಯಾಸಿ ಆಗ್ಬೇಕು ಅಂತಕ್ಕಂಥದ್ದು ಅವನ ಮನಸ್ಸಿನಲ್ಲಿ ಒಕ್ಕಿಬಿಡುತ್ತದೆ. ತನ್ನೆಲ್ಲ ವೈಭೋಗಗಳನ್ನ ತ್ಯಜಿಸಿದಂತಹ ಗೌತಮ ಬುದ್ಧ ರಾತ್ರಿ ವೇಳೆಯಲ್ಲಿ ತನ್ನ ಅರಮನೆಯನ್ನು ಬಿಟ್ಟು ಹೊರ ನಡೀತಾನೆ. ಇದನ್ನ ಜಗತ್ತು ಮಹಾಪರಿತ್ಯಾಗ ಅಂತೇಳಿ ಕರೆದುಕೊಂಡಿದ್ದನ್ನ ಕಾಣಬಹುದಾಗಿದೆ. ಬುದ್ಧ ಸಿದ್ಧಾರ್ಥ ತದನಂತರ ಹಲವಾರು ಸ್ಥಳಗಳಿಗೆ ಹೋಗಿ ಅಲ್ಲಿ ತಪಸ್ಸನ್ನು ಆಚರಿಸುವ ಮೂಲಕ ತನ್ನ ದೇಹ ದಂಡನೆಯನ್ನು ಮಾಡಿಕೊಳ್ತಾನೆ. ಇದರಿಂದ ಅವನಿಗೆ ಯಾವುದೇ ರೀತಿಯಾದಂತಹ ಅರಿವು ಉಂಟಾಗುವುದಿಲ್ಲ. ಕಾಡು ಮೇಡಗಳನ್ನು ಅಲಿತಾನೆ. ಸಾವಿರಾರು ಜನ ಆಧ್ಯಾತ್ಮಿಕ ಚಿಂತಕರನ್ನ ಸಂಪರ್ಕಿಸಿದ್ರು ಕೂಡ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂತಹ ವಿಚಾರಗಳು ಅವನಿಗೆ ಅರಿವಾಗ. ರುಜುಂಬಿಕ ನದಿಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಅರಳಿ ಮರದ ಕೆಳಗೆ ಸುಜಾತ ಕೊಟ್ಟಂತಹ ಪಾಯಸವನ್ನ ಸ್ವೀಕರಿಸಿದಂಥ ಸಿದ್ಧಾರ್ಥನು ತಪಸ್ಸಿಗೆ ಕೂರುತ್ತಂತಹ ಸಂದರ್ಭದಲ್ಲಿ ಅವನಿಗೆ ಹಲವಾರು ಜ್ಞಾನದ ವಿಚಾರಧಾರೆಗಳು ಅವನ ಮನಸ್ಸಿನಲ್ಲಿ ಮೂಡುವುದರ ಮೂಲಕ ಅವನು ಬುದ್ಧನಾಗಿ ಪರಿವರ್ತನೆಯನ್ನು ಹೊಂದುತ್ತಾನೆ. ಜ್ಞಾನವನ್ನ ಪಡೆದುಕೊಂಡಂತ ಬುದ್ಧ ನಂತರ ಸಾಂಚಿಯ ಜಿಂಕೆಯ ವನದಲ್ಲಿ ತನ್ನ ಬುದ್ಧರಿಗೆ ಮೊದಲ ಬೋಧನೆಯನ್ನು ಮಾಡ್ತಾನೆ. ಇದನ್ನೇ ಧರ್ಮಚಕ್ರ ಪ್ರವರ್ತನವೆಂದು ಬೌದ್ಧಾವಲಂಬಿಗಳು ಕರೆದುಕೊಳ್ಳುವುದನ್ನು ಕಾಣಬಹುದಾಗಿದೆ. ನಂತರ ಈ ಬೌದ್ಧ ಧರ್ಮದ ಪ್ರಚಾರ ಎಲ್ಲೆಡೆಯೂ ಕೂಡ ಆಗುತ್ತಾ ಹೋಯಿತು. ಬುದ್ಧ ತನ್ನೆಲ್ಲ ಜ್ಞಾನದ ವಿಚಾರಗಳನ್ನ ತನ್ನ ಸಂಚಾರದ ಮೂಲಕ ರಾಷ್ಟ್ರದ ವಿವಿಧ ಮೂಲೆಗಳಲ್ಲೂ ಕೂಡ ತಿಳಿಯಪಡಿಸಿದನು.
ಬುದ್ಧನ ಬೋಧನೆಗಳಲ್ಲಿ ಪ್ರಮುಖವಾಗಿ ಬುದ್ಧನ 4 ಆರ್ಯ ಸತ್ಯಗಳು ಪ್ರಮುಖ ಪಾತ್ರವನ್ನ ಹೊಂದುತ್ತವೆ. ಒಂದನೇದಾಗಿ, ಜೀವನವು ದುಃಖಮಯವಾಗಿದೆ. ಆಸೆಯೇ ದುಃಖಕ್ಕೆ ಮೂಲ. ಆಸೆಯನ್ನ ತೊರೆದರೆ ದುಃಖ ನಿವಾರಣೆ ಆಗುತ್ತದೆ. ಆಸೆಯನ್ನ ತೊರೆಯಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಿ ಎಂದು ಹೇಳಿದ್ದನ್ನ ಕಾಣಬಹುದಾಗಿದೆ. ಬುದ್ಧನ ಬೋಧನೆಗಳನ್ನ 3 ಪಿಟಕಗಳಲ್ಲಿ ಸಂಗ್ರಹಿಸಿರುವುದನ್ನು ಕಾಣಬಹುದಾಗಿದೆ. ವಿನಯ ಪಿಟಕ, ಸುತ ಪಿಟಕ, ಅಭಿಧಮ ಪಿಟಕಗಳೆಂಬ ಗ್ರಂಥಗಳಲ್ಲಿ ಬುದ್ಧನ ಬೋಧನೆಗಳು ಸಂಗ್ರಹಿತವಾಗಿದೆ. ಬುದ್ಧನ ದೇವರ ಬಗ್ಗೆ ಯಾವುದೇ ಸ್ಪಷ್ಟವಾದಂತಹ ನಿಲುವನ್ನ ಹೊಂದಿರಲಿಲ್ಲ. ಅವನು ಬಯಲೇ ಪರಮಾತ್ಮ ಎಂದು ಹೇಳಿದ್ದನ್ನ ಕಾಣಬಹುದಾಗಿದೆ. ಬೌದ್ಧರಲ್ಲಿ ಪ್ರಮುಖವಾಗಿ 2 ಪಂಗಡಗಳನ್ನ ಕಾಣಬಹುದು. ಒಂದು ಹೀನಯಾನ, ಮತ್ತೊಂದು ಮಹಾಯಾನ ಪಂಗಡಗಳನ್ನ ಕಾಣಬಹುದು. ಬುದ್ಧ ಕುಶಿನಗರದಲ್ಲಿ ಅಂತಿಮ ಒಂದು ನಿರ್ವಾಣ ಹೊಂದಿದ್ದನು. ಬೌದ್ಧ ಧರ್ಮ ಇಂದು ಜಗತ್ತಿನ ಹಲವಾರು ದೇಶಗಳಲ್ಲಿ ಪ್ರಸರಿಸುವುದನ್ನು ಕಾಣಬಹುದು. ಅದರಲ್ಲೂ ಕೂಡ ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮ ಜಗತ್ತಿನ ಬಹುಭಾಗಗಳಲ್ಲಿ ವಿಸ್ತಾರವನ್ನು ಹೊಂದಿದ್ದನ್ನು ಕಾಣಬಹುದು. ಬೌದ್ಧ ಮತಾವಲಂಬಿಗಳ ಸಂಖ್ಯೆ ಜಗತ್ತಿನಲ್ಲಿ ಇಂದು 4ನೇ ಸ್ಥಾನದಲ್ಲಿರುವುದನ್ನು ಕಾಣಬಹುದಾಗಿದೆ. ಬುದ್ಧನ ಚಿಂತನೆಗಳು ಸರ್ವಕಾಲಿಕವಾದವು. ಅವು ಎಂದೆಂದಿಗೂ ಕೂಡ ಜಗತ್ತಿಗೆ ಅತ್ಯಂತ ಅವಶ್ಯನೀಯವಾದಂತಹ ಜ್ಞಾನವಾಗಿವೆ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.